ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದೆ. ಟ್ರ್ಯಾಕ್ಟರ್ನ 3 ಟ್ರಾಲಿಗಳಲ್ಲಿ ಕಬ್ಬಿತ್ತು ಕಂಪ್ಲೀಟ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ. ಗ್ರಾಮಕ್ಕೆ ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಬಂದಿದ್ದಾರೆ ಚಾಲಕ. ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಘಟನೆಯಿಂದ ಕೆಲ ಕಾಲ ಗ್ರಾಮದಲ್ಲಿ ಆತಂಕ ನಿರ್ಮಾಣ ಆಗಿಬಿಡ್ತು. ಬೆಂಕಿ ಹತ್ತಿದ ತಕ್ಷಣ ವಾಟರ್ ಸರ್ವಿಸ್ ಸೆಂಟರ್ವರೆಗೆ ಅವನು ಓಡಿಸ್ಕೊಂಡೇ ಬಂದಿದ್ದಾನೆ. ನೋಡ್ತಾ ಇದ್ದೀವಿ, ಬಂಡದೇರೆ ಅಂತ ಅನಿಸುತ್ತೆ ಒಂದು. ಅಲ್ಲ, ಅದೇನು ಮಾಡೋಕ್ಕೆ ಹೊರಟಿದ್ನೋ ಗೊತ್ತಿಲ್ಲ. ನೋಡಿ, ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಹೊಗೆ ಬರ್ತಾ ಇದೆ. ಅಂದರೆ ಬೆಂಕಿ ಕಂಪ್ಲೀಟಾಗಿ ಹೊತ್ಕೊಂಡಿದೆ ಅಂತ. ಮೊದಲು ವಾಟರ್ ಸರ್ವಿಸ್ ನೀರಿನ ಮೂಲಕ ನೀರು ಸಿಂಪಡಣೆ ಮಾಡ್ತಾರೆ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿ ನಂದಿಸುವಂಥ ಒಂದು ಕಾರ್ಯ ಮಾಡಿದ್ದಾರೆ. ತುಂಗಳ ಗ್ರಾಮದಿಂದ ಸಾವಳಗಿ ಮಾರ್ಗವಾಗಿ ಟ್ರ್ಯಾಕ್ಟರ್ ತೆರಳುತ್ತಾ ಇತ್ತು. ಆ ಟೈಮ್ನಲ್ಲಿ ಬೆಂಕಿ ಹೊತ್ಕೊಂಡ್ಬಿಡ್ತು. ನೋಡಿ, ಗ್ರಾಮಸ್ಥರೆಲ್ಲ ಆತಂಕಗೊಂಡ್ಬಿಟ್ಟಿದ್ರು. ನೋಡಿ ಯಾವ ರೀತಿ ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಏನು ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮಗೆ? ಅಥವಾ ಅಲ್ಲಿ ವಾಟರ್ ಸರ್ವಿಸ್ ಏನಿತ್ತು, ಪಾಪ ಅವನದು ಮನಸ್ಥಿತಿ ಹೇಗಿದೆ ಅಂದು ಸಡನ್ಲಿ ಬಂದಿದ್ದು. ಅವನಿಗೆ ಇಲ್ಲೇ ಹತ್ತಿರ ಇದೆ, ವಾಟರ್ ಸರ್ವಿಸ್ ಇರುತ್ತೆ, ಅದರಿಂದ ಮೊದಲು ಬೆಂಕಿ ನಂದಿಸೋಣ ಅಂತ ಪ್ರಯತ್ನ ಮಾಡಿದಾನೆ ಅಷ್ಟೇ ಅವನು. ಅದರಿಂದ ಬೇರೆಯವ್ರಿಗೆ ಅಪಾಯ ಆಗುತ್ತೆ, ಅನಾಹುತ ಆಗುತ್ತೆ ಅಂತ ಆ ಮನಸ್ಥಿತಿ ಇಲ್ಲ. ಕಬ್ಬು ಉಳಿಬೇಕು, ಯಾಕಂದರೆ ಒಳ್ಳೆ ರೇಟ್ ಇದೆ ಈಗ. ಅಲ್ಲಿ 3 ಟ್ರಾಲಿಗಳು, ಒಂದು ಇಂಜನಿಗೆ 3 ಟ್ರಾಲಿ ಹಾಕಿತ್ತು. ಸಿಕ್ಕಾಪಟ್ಟೆ ವೇಟೇಜ್ ಇತ್ತು ಕೂಡ ಅದು. ಮತ್ತು ಹಾಳಾಗ್ಬಿಡುತ್ತೆ ಅಂತ ಕಷ್ಟಪಟ್ಟು ರೈತರು ಅಲ್ಲೆಲ್ಲ ದುಡಿದಿರ್ತಾರೆ. ಹಾಗಾಗಿ ಈಗ ಅಲ್ಲಿ ಅವ್ರಿಗೂ ಕೂಡ ನಷ್ಟ ಆಗುತ್ತೆ. ಅಷ್ಟು ಇಷ್ಟು ಅದನ್ನು ಬೆಂಕಿ ಆರಿಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದ. ಆದರೆ ಬಹುತೇಕವಾಗಿ ಕಬ್ಬು ಸುಟ್ಟು ಹೋಗಿಬಿಟ್ಟಿತ್ತು. ನಂತರ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿದರು. ಆಕಸ್ಮಿಕವಾಗಿ ಹೊತ್ತಿಕೊಂಡಂಥ ಒಂದು ಬೆಂಕಿ ಇದು. ಆತ ಅಲ್ಲಿ ಸಿಗ್ನಲ್ಗಳನ್ನು ಕೊಡ್ತಾನೇ ಬರ್ತಾ ಇದ್ದ. ಸರ್ವಿಸ್ ಸೆಂಟರ್ ಎಲ್ಲಿದೆ ಕೇಳ್ಕೊಂಡು ಬರ್ತಾನೇ ಇದ್ದ. ಜೊತೆಗೆ ಆ ಕಡೆ ಈ ಕಡೆ ಇದ್ದಂತಹ ಗ್ರಾಮಸ್ಥರಿಗೂ ಕೂಡ ಏನಾಗೋದಿಲ್ಲ, ಭಯ ಪಡಬೇಡಿ, ಸಂಕಟ ಆಗ್ತಿದೆ, ನನಗೆ ಹೊಟ್ಟೆ ಉರಿತಾ ಇದೆ, ಕಬ್ಬು ಸುಟ್ಟೋಗುತ್ತೆ ಅನ್ನುವಂತಹ ಒಂದು ಆತಂಕ ಇದೆ, ಹಾಗಾಗಿ ಇಲ್ಲೇ ನಾನು ನೀರು ಸಿಂಪಡಣೆ ಮಾಡಿಸೋಕೆ ಹೊರಟಿದ್ದೀನಿ ಅಂಥೇಳಿ. ಬಟ್ ಈಗ ಅಲ್ಲೇ ಇದ್ದಿದ್ರೆ ಕಂಪ್ಲೀಟಾಗಿ ಕಬ್ಬು ಸುಟ್ಟು ಹೋಗ್ತಾ ಇತ್ತು. ಆದ ಗಾಡಿ ಟ್ಯಾಕ್ಟ್ರಿಯನ್ನು ಓಡಿಸ್ಕೊಂಬಂದ, ಆಗಲೂ ಕೂಡ ಅದು ಆಲ್ಮೋಸ್ಟು ಎಲ್ಲ ಕಡೆ ಹೊತ್ಕೊಂಡು ಬಿಟ್ಟಿತ್ತು. ಬಟ್ ಪ್ರಯತ್ನವನ್ನು ಮಾಡಿದ.